ಸ್ವಲ್ಪ ಹೊತ್ತು ದೇವರ ಕಡೆಗೆ ನಾವೆಲ್ಲರೂ ನಮ್ಮ ಹೃದಯವನ್ನು ತಿರುಗಿಸಿಕೊಳ್ಳುವ, ಏಕಾಗ್ರತೆಯಿಂದ ದೇವರ ವಾಕ್ಯವನ್ನು, ಆ ವಾಕ್ಯದಲ್ಲಿ ನಾವೆಲ್ಲರೂ ತಲ್ಲೀನರಾಗುವ. ಮತ್ತಾಯನ ಸುವಾರ್ತೆಯಲ್ಲಿ ಬರೆದಿರ್ತಕ್ಕಂಥ ಒಂದು ವಾಕ್ಯ ನಮ್ಮನ್ನು ಈ ರೀತಿಯಿಂದ ಎಚ್ಚರಿಸುತ್ತದೆ. ನಮ್ಮ ಜೀವಿತದಲ್ಲಿ ಮಾತಾಡಲಿಲ್ಲ ಅಂತಂದರೆ ಏನೂ ಕಾರ್ಯನೇ ನಡೆಯಂಗಿಲ್ಲ. ಮಾತಿನ ವಿಷಯದಲ್ಲಿ ದೇವರು ಇವತ್ತು ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾನೆ. ನಾವು ಯಾವ ರೀತಿಯಿಂದ ಮಾತನಾಡ್ತೇವೆ, ನಾವು ಯಾವ ರೀತಿಯಿಂದ ಮಾತಿನ ಮೂಲಕವಾಗಿ ಅನ್ಯರನ್ನು ಗೌರವಿಸುವುದಾಗಲಿ, ಅಥವಾ ದೇವರನ್ನು ಗೌರವಿಸುವುದಾಗಲಿ, ಅಥವಾ ನೆರೆಹೊರೆಯವರನ್ನು ಗೌರವಿಸುವುದಾಗಲಿ, ಯಾವ ರೀತಿಯಿಂದ ನಾವು ಮಾಡ್ತೇವೆ ನಮಗೆ ಗೊತ್ತೇ ಇಲ್ಲ ಯಾವ ರೀತಿಯಿಂದ ಇದ್ದೀವಿ ಅಂತೇಳಿ. ಇಲ್ಲಿ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ಏನಂತಂದರೆ, ಸರ್ಪ ಜಾತಿಯವರೇ ಅಂತೇಳಿ ನಮಗೆ ಹೇಳ್ತಾರೆ. ಸರ್ಪ ಜಾತಿಯವರೆಂದರೆ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನು? ಸರ್ಪ ಅಂದರೆ ಗೊತ್ತಲ್ಲ? ಸರ್ಪ ಅಂದರೆ ಗೊತ್ತು. ಸರ್ಪಕ್ಕೆ ಯಾಕೆ ಹೋಲಿಕೆ ಮಾಡಿದನು ಅಂತೇಳಿ. ಸರ್ಪಕ್ಕೆ ಬಾಯಿಯಲ್ಲಿ ವಿಷ ಇರ್ತದೆ, ಅದು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ, ಹೌದಲ್ಲ? ಹೌದು. ಅದೇ ಪ್ರಕಾರವಾಗಿ ಜನರೆಲ್ಲರಿಗೆ ಸಂಬೋಧಿಸ್ತಾನೆ ಏನಂತಂದರೆ, ಎಲೈ ಸರ್ಪ ಜಾತಿಯವರೇ. ನಾವು ಆ ರೀತಿಯಿಂದ ಇದ್ದೇವಾ? ಆ ಮಾತಿಗೆ ಅನುಕೂಲ ಅರ್ಥ ಕೊಡ್ತಕ್ಕಂಥ ರೀತಿಯಲ್ಲಿ ಇದ್ದೇವಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಅದಕ್ಕೆ ಮುಂದುವರೆದ ಮಾತಿನಲ್ಲಿ ಹೇಳ್ತಾನೆ ಏನಂತಂದರೆ, ಎಲೈ ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಇಲ್ಲ, ನಾವು ಆಡ್ತೀವಲ್ರಿ ಒಳ್ಳೆ ಮಾತು? ಆಡ್ತೀವಲ್ಲ, ನಾವು ಒಳ್ಳೆ ಮಾತಾಡ್ತೀವ? ಎಲ್ಲರೂ ಒಳ್ಳೆ ಮಾತಾಡ್ತೀವಿ. ಕ್ರೈಸ್ತರಲ್ಲ ನಾವು ಮಾತು ಒಳ್ಳೇದು ಆಡಲೇಬೇಕಾಗಿರ್ತಕ್ಕಂಥ. ಆದರೂ ಕೂಡ ಇದು ಯಾವ ರೀತಿಯಿಂದ ಯಾಕೆ ಬರೆಯಲ್ಪಟ್ಟಿತ್ತು ಅಂತಂದಾಗ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಅರ್ಥ ಏನಿದೆ ಅಂತಂದರೆ, ನಾವು ಹಂಗಿಲ್ಲ. ಸರ್ಪದ ಉಪಾಧಿಯಲ್ಲಿದ್ದೇವೆ. ಮನಸ್ಸಿನಲ್ಲಿ ಒಂದಿದೆ, ಬಾಯಿಂದ ಒಂದು ಬರ್ತದೆ. ಮನಸ್ಸಿನಲ್ಲಿ ಏನೋ ಒಂದು ಕುಯುಕ್ತಿ ಇದೆ, ಆದರೆ ಬಾಯಿಂದ ಬಣ್ಣದ ಮಾತುಗಳು ನಮ್ಮಿಂದ ಬರ್ತಾ ಇದೆ. ಅದಕ್ಕಾಗಿ ಆತನು ಏನು ಮಾಡಿದನಂತಂದರೆ, ನಮ್ಮೆಲ್ಲರನ್ನು ಸರ್ಪ ಜಾತಿಗೆ ಹೋಲಿಸಿಬಿಟ್ಟ. ವಿಷವಿರ್ತಕ್ಕಂಥ ಬಾಯಿ ನಿಮ್ಮದು ಅಂತ. ಈ ಮಾತು ಸಣ್ಣದಾಗೋದಿಲ್ಲ. ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಮಾತು ಒಂದು ಸಲ ಹೋಗ್ಬಿಟ್ಟಿತ್ತಂತಂದರೆ ಅದನ್ನು ಉಲ್ಟಾ ಆಗಬೇಕಾಯ್ತು ಅಂದರೆ ಸಮಾಜ ನಮ್ಮನ್ನು ದೂಷಿಸಿಬಿಡ್ತದೆ. ಆ ಮನುಷ್ಯ ಮಾತಿನವನಲ್ಲ ಅಂತೇಳಿ. ಅವನು ಏನು ಮಾತಾಡಿದ್ದಾನೆಂದರೆ ಆ ಮಾತಿಗೆ ನಡ್ಕೊಳ್ಳೋದಿಲ್ಲ ಅಂತಂತ ಹೇಳ್ತಾರೆ. ನಡ್ಕೊಂಡ್ರೆ ಚೆನ್ನಾಗಾಯ್ತು, ನಡ್ಕೊಂಡಿಲ್ಲ ಅಂತಂದರೆ ಸಮಾಜದಲ್ಲಿ ನಮ್ಗೆ ಗೌರವನೇ ಇಲ್ಲ. ಆದರೆ ಅದೇ ಪ್ರಕಾರವಾಗಿ ಹೇಳ್ತಾನೆ ಏನಂತಂದರೆ, ಹೃದಯದಲ್ಲಿ ತುಂಬಿರುವುದು ಬಾಯಲ್ಲಿ ಹೊರಡುತ್ತದೆ. ನಮ್ಮ ಹೃದಯದಲ್ಲಿ ಏನು ತುಂಬಿರ್ತದೆ, ನಮ್ಮ ಯೋಚನೆ ಏನು ತುಂಬಿರ್ತದೆ, ನಾವು ಏನು ಯೋಚನೆ ಮಾಡ್ತಾ ಇರ್ತೇವೆ, ಆ ಯೋಚನೆ ಏನಾಗ್ತದೆ ಅಂತಂದರೆ ನಮ್ಮ ಬಾಯಿಯಿಂದ ಬರ್ತದೆ ಅಂತೇಳಿ ಆತನು ಹೇಳ್ತಾ ಇರ್ತಾನೆ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗಿತಾನೆ. ಯಾರು ನಾವು ನೀತಿವಂತರಿದ್ದೇವೋ, ಯಾರು ನಾವು ದೇವರ ನೀತಿಯಲ್ಲಿ ಬದುಕ್ತೀವೋ, ದೇವರ ಮಕ್ಕಳು ಅನಿಸಿಕೊಳ್ಳುತ್ತೇವೋ, ಅದು ನಮ್ಮ ಹೃದಯ, ನಮ್ಮ ಒಳಗೆ, ಅದು ಬೊಕ್ಕಸ ಅಂತೇಳಿ ಹೇಳ್ತಾನೆ ದೇವರು. ಬೊಕ್ಕಸ ಅಂತಂದರೆ ಬಾಕ್ಸ್, ಒಂದು ಡಬ್ಬಿ. ಆ ಡಬ್ಬಿಯಲ್ಲಿ ಏನಿಟ್ಟಿದೆಪ್ಪ ನೀನು? ನಿನ್ನ ಹೃದಯ, ನಿನ್ನ ಯೋಚನೆ ಅಂತಕ್ಕಂಥದ್ರಲ್ಲಿ ಏನಿಟ್ಟಿದ್ದಿ ಒಳಗಡೆ ಅಂತೇಳಿ. ಒಳ್ಳೆಯವನು ನೀನಾಗಿದ್ದರೆ ನಿನ್ನಲ್ಲಿ ಒಳ್ಳೆಯ ವಿಚಾರಗಳು, ಒಳ್ಳೆಯ ಮಾತುಗಳು ಬರುತ್ತದೆ. ಒಂದು ವೇಳೆ ನೀನು ಕೆಟ್ಟವನಾಗಿದ್ದರೆ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ನಮಗೆ ಗೊತ್ತಿರ್ಬೋದಲ್ಲ, ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತೇಳಿ ಪ್ರತಿಯೊಬ್ಬನಿಗೆ ಗೊತ್ತಿದೆ. ಆ ವಸ್ತುಗಳು ಯಾವುವು ಅಂತೇಳಿ ಗೊತ್ತಿದೆ. ಆ ಕೆಟ್ಟ ವಸ್ತುಗಳು ಯಾವುವು ಅಂತೇಳಿ ಗೊತ್ತಿದೆಯಲ್ಲ. ಒಳ್ಳೆಯ ವಸ್ತುಗಳು ಯಾವುವಿದೆ? ಒಂದು ಉದಾಹರಣೆ, ಯಾರಾದರೂ ಭಾಳ ದಿವಸದಿಂದ ನಿಮ್ಮ ಎದುರಿಗೆ ಬಂದರೆ, ನಿಮ್ಮ ತಾತನೇ ಬಂದ, ನಮಸ್ಕಾರ ತಾತ ಅಂತೀವಿ. ನಮಸ್ಕಾರ ಮಾಮನವ್ರೆ, ಹೌದಿಲ್ಲ? ನಮಸ್ಕಾರಮ್ಮ. ಇದೇನಾಗ್ತದೆ? ಒಳ್ಳೆಯದಕ್ಕೆ ಉದಾಹರಣೆಯಾಗ್ತದೆ. ಅವರ ಬಗ್ಗೆ ನಿನ್ನ ಹೃದಯದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇರ್ತದೆ. ಯಾವಾಗ? ನೀನು ಒಳ್ಳೆಯ ಮಾತುಗಳನ್ನು ಆಡಿದಾಗ. ಇಲ್ಲ ಅಂತಂದರೆ ಬಂದು ನೀವು, ಹೌದಲ್ಲ? ಮತ್ತೆ ಎದುರು ನೋಡಿದ ಕೂಡಲೇ ನಮಸ್ಕಾರ ರೀ,
ಕೈ ಜೋಡಿಸ್ತೀವಿ, ಈ ಥರ ನಾಟಕ ಆಡ್ತೀವಲ್ಲ ನಾವು. ಅದಕ್ಕೆ ನಾವು ಸರ್ಪ ಜಾತಿಗೆ ಹೋಲಿಕೆಯಾಗಿರ್ತಕ್ಕಂಥವ್ರಾಗಿದ್ದೇವೆ. ಏನಿದೆ ಈ ಲೋಕದಲ್ಲಿ? ಏನು ಕಟ್ಕೊಂಡು ಹೋಗಬೇಕಾಗಿದೆ ನಾವು? ಏನು ಪಡೆದುಕೊಂಡು ಹೋಗಬೇಕಾಗಿದೆ ನಾವು? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಮಾನವ ಲೋಕದಲ್ಲಿ ಯಾವ ರೀತಿಯಿಂದ ನಾವು ಜೀವಿಸಬೇಕಂತೆನ್ನುವುದರ ಬಗ್ಗೆ. ಇಲ್ಲಿ ಮುಂದೆ ಹೋದಾಗ ಏನಾಗಿಬಿಡ್ತದೆ ಅಂತಂದರೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, 36ನೇ ವಚನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿಯೂ ದಿನದಲ್ಲಿ ಉತ್ತರ ಕೊಡಬೇಕಾಗ್ತದೆ. ನಾವು ಆಡ್ತಕ್ಕಂಥ ಮಾತಿನ ಮೂಲಕವಾಗಿ ಬಹಳ ಅವಶ್ಯವಾಗಿದೆ. ದೇವರು ನಮ್ಮನ್ನು ನ್ಯಾಯ ನೀತಿಗೆ ನಮ್ಮನ್ನು ಒಂದು ಸ್ಥಾನದಲ್ಲಿ ನಿಂದಿರಿಸ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಾವು ಉತ್ತರ ಕೊಡಬೇಕಾಗ್ತದೆ. ಏನಂತೇಳಿ ನಮ್ಮ ಬಾಯಿಯಿಂದ ಏನಂತೇಳಿ ಉತ್ತರ ಕೊಡಬೇಕಾಗ್ತದೆ? ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ನೀನು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಎಂದೇಳಿ ತೀರ್ಪು ಹೊಂತೀವಿ. ಕೊನೆಯ ದೇವರ ಆಸನದಲ್ಲಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ಹಾಗಾದರೆ ನಾನು ಇವತ್ತಿನ ದಿವಸದಲ್ಲಿ ನನ್ನ ಹೃದಯದಿಂದ ಯಾವ ಮಾತುಗಳನ್ನು ನಾನು ತೆಗಿತೇನೆ, ಯಾವ ವಸ್ತುಗಳನ್ನು ನಾನು ತೆಗಿತೇನೆ ಅಂತೇಳಿ. ಯಾಕಂತಂದರೆ ಸಹಜವಾಗಿ ನಾವೆಲ್ಲರೂ ಜೀವಿಸ್ತಾನೆ ಬಂದೀವಿ, ಸಹಜವಾಗಿ ನಾವು ಎಲ್ಲ ಮಾತುಗಳನ್ನು ಆಡ್ತಾನೆ ಬಂದೀವಿ, ಎಲ್ಲರಿಗೂ ಗೌರವ ಯಾರಿಗೆ ಕೊಡಬೇಕು ಗೌರವಿಸ್ತಾನೆ ಬಂದೀವಿ. ಯಾರಿಗೆ ಕೆಟ್ಟದ್ದು ಮಾಡಬೇಕು, ಕೆಟ್ಟ ಯೋಚನೆ ಮಾಡ್ತೇವೆ ಅಂತಂದರೆ ಅವ್ರ ಬಗ್ಗೆ ನಾವೆಲ್ಲ ಕೆಟ್ಟ ಯೋಚನೆಯಿಂದಲೇ ಮನಸ್ಸಿನಲ್ಲಿ ಕೊರಗಿದ್ವಿ. ಬಾಯಿಂದ ಬರಲಿಲ್ಲ, ಅದು ಬಾಯಿಂದ ಬರಬೇಕಾಯ್ತಂತಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದೊಂದು ಸಲ ಏನಾಗಿಬಿಡ್ತದೆ ಅಂತಂದರೆ, ಕೋಪ, ಆ ಜ್ವಾಲೆ ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಕುದಿತಾ ಇರ್ತದೆ. ಯಾರಾದರೂ ನಿಮಗೆ ಕೇಡನ್ನು ಮಾಡಿದ್ರು, ಯಾರಾದರೂ ನಿಮಗೆ ಕೇಡು ಬಯಸಿದ್ರು, ಅಥವಾ ನಮ್ಮ ವೈರಿನೇ ಆಗಲಿ, ಕಣ್ಣುಗಳಿಂದ ನೋಡಿರ್ತಕ್ಕಂಥ ವೈರಿಯನ್ನು ನೋಡಿದ ಕೂಡಲೇ ನಮಗೇನಾಗ್ತದೆ ಅಂತಂದರೆ, ಆ ಕೋಪ ನಮ್ಮ ಹೃದಯದಲ್ಲಿ ಕಥ ಕುದಿತಾ ಇರ್ತದೆ. ಕುದ್ದು ಅಷ್ಟಕ್ಕೆ ಸುಮ್ಮನಿರೋದಿಲ್ಲ. ಅದು ಯಾವಾಗ ಬಾಯಿಂದ ಬರ್ತದೆ ಅಂತಂದರೆ, ಕರ್ಕಶವಾಗಿರ್ತಕ್ಕಂಥ ಬೈಗಳ ಮುಖಾಂತರವಾಗಿ ಒಂದು ಹೊರಗಡೆ ಬಂದು ಕ್ರೈಸ್ತರು ಈ ರೀತಿಯಿಂದ ಮಾಡ್ತಕ್ಕಂಥದ್ದು ಸಾಧನ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ದಾವೀದನ ಕೀರ್ತನೆಗಳಲ್ಲಿ 34:13ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ, ನೋಡೋಣ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಕಂಟ್ರೋಲ್ ಮಾಡಂತ ಹೇಳ್ತದೆ. ನಿನ್ನ ಬಾಯಿ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡು. ಬಾಯಿಗೆ ಬರೋದಕ್ಕಿಂತ ಮೊದಲು ನಿನ್ನ ಯೋಚನೆಯಲ್ಲಿರ್ತದೆ, ನೀನು ಏನು ಮಾತನಾಡಬೇಕಾಗಿದೆ. ಬಾಯಿಂದ ಬರೋದಕ್ಕಿಂತ ಮೊದಲೇ ನಾನು ಯೋಚನೆ ಮಾಡ್ತಾ ಇರ್ತೀವಿ, ಚಿಂತಿಸ್ತಾ ಇರ್ತೀವಿ ಆ ಮಾತಿನ ಬಗ್ಗೆ. ಅದಕ್ಕಾಗಿ ದೇವರು ಹೇಳ್ತಾನೆ ಅಂತಂದರೆ, ಸತ್ಯವೇದ ವಾಕ್ಯ ಹೇಳ್ತದೆ, ಕೀರ್ತನೆಗಾರನ ದಾವೀದನ ಹೇಳ್ತಾನೆ, ಕೆಟ್ಟದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ನೀನು ಕಾದುಕೋ. ಮಾತಾಡೋದಕ್ಕಿಂತ ಮೊದಲೇ ನಾನು ಯೋಚನೆ ಮಾಡಂತ ಹೇಳ್ತದೆ. ನಾನು ಈ ಮಾತಾಡಿದರೆ ಯಾರಿಗೆ ಬಡಿತದೆ, ಈ ಮಾತಾಡಿದರೆ ಅದು ಸರಿಯಾಗಿದೆಯಾ, ಈ ಮಾತು ಹೊರಗಡೆ ಹೋಗಿ ಯಾವ ರೀತಿಯಿಂದ ಕಾರ್ಯ ಮಾಡ್ತದೆ ಅಂತೇಳಿ. ಅದಕ್ಕಾಗಿ ಆತನು ಹೇಳ್ತಾನೆ, ಹೋಗದ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ನಿನ್ನ ತುಟಿಗಳನ್ನು ಇಟ್ಟುಕೋ ಅಂತೇಳಿ. ಯಾಕಂತಂದರೆ ದಾವೀದನು ಭಾಳ ಅನುಭವವಾಗಿರ್ತಕ್ಕಂಥದ್ದನು. ಎಲ್ಲ ರೀತಿಯಿಂದ ದೈವತ್ವದಲ್ಲಿ, ನೀತಿಯಲ್ಲಿ ಆತನು ಪರಿಣಿತಿಯನ್ನು ಹೊಂದಿರತಕ್ಕಂಥ ದಾವೀದನು ಹೇಳಿರ್ತಕ್ಕಂಥ ಈ ಮಾತು ಅದಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ಕೂಡ ಯೋಚಿಸಬೇಕಾಗಿದೆ. ಈ ಲೋಕದಲ್ಲಿ ವೈರತ್ವ ಇಲ್ಲದೆ ಬಾಳೋದು ಭಾಳ ಕಷ್ಟವಾಗಿದೆ. ಎಲ್ಲ ಜನರ ಒಟ್ಟಿಗೆ, ಎಲ್ಲ ನೆರೆಹೊರೆಯವರೊಟ್ಟಿಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿ ಬದುಕಬೇಕಾಗಿರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಜೀವನ ಆಗಿಬಿಟ್ಟಿದೆ. ಯಾಕಂತಂದರೆ ದೇವರ ವಾಕ್ಯದಲ್ಲಿ ಆತನು ನಮಗೆ, ನೀನು ನೀತಿವಂತನೆಂದು ನಿರ್ಣಯ ಹೊಂದಬೇಕಾಯ್ತಂತಂದರೆ ನೀನು ನಿನ್ನ ನಾಲಿಗೆಯನ್ನು ಕಾಯ್ದುಕೋ ಅಂತೇಳಿ ಆತನು ಹೇಳಿಕ್ಕಿದ್ದಾನೆ. 141ನೇ ಕೀರ್ತನೆಯಲ್ಲಿ 3ನೇ ವಚನದಲ್ಲಿ ನೋಡೋಣ. ಅಂತಹ ಪರಿಸ್ಥಿತಿಯಲ್ಲಿ ಒಂದೊಂದು ಸಲ ನಮಗೆ ಕೋಪಾಗ್ನಿ ಉಕ್ಕಿ ಬರ್ತಕ್ಕಂಥ ಸಂದರ್ಭದಲ್ಲಿ, ಸಿಟ್ಟಿನಿಂದ ನಾವು ಇನ್ನೊಬ್ಬರೊಡನೆ ಕೋಪದಿಂದ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ಮೀರಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಿಟ್ಟನ್ನು ನೀನು ಶಮನ ಮಾಡಿಕೊಳ್ಳಬೇಕಾದ್ರೆ ದೇವರನ್ನು ಪ್ರಾರ್ಥಿಸು ಅಂತೇಳಿ ಹೇಳ್ತಾನೆ. 141 3ನೇ ವಚನದಲ್ಲಿ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯ್ತಾ ಇರು. ಎಂತೇಳಿ ಕಾಯಬೇಕಾಗಿದೆ? ನನ್ನ ಬಾಯಿಂದ ಕೆಟ್ಟ ಮಾತುಗಳು ಬಾರದಂತೆ, ನನ್ನ ಬಾಯಿಂದ ಕೋಪದ ಮಾತುಗಳು ಇನ್ನೊಬ್ಬರಿಗೆ ಬಡಿಯದಂತೆ. ದೇವರೇ, ನನ್ನಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲಪ್ಪ, ಅದಕ್ಕಾಗಿ ಸ್ವಲ್ಪ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ನೀನು ಸ್ವಲ್ಪ ನನಗೆ ಪ್ರೇರೇಪಣೆ ನೀಡು.
ನನ್ನ ಬಾಯನ್ನೇ ಕಾಯಿ, ನನ್ನ ನಾಲಿಗೆಯನ್ನೇ ಕಾಯಿ, ನನ್ನ ತುಟಿಯನ್ನೇ ಕಾಯಿ. ನಾನು ಇನ್ನೊಬ್ಬರಿಗೆ ಚುಚ್ಚು ಮಾತನಾಡ್ತಕ್ಕಂಥದ್ದಾಗಲಿ, ಕೋಪದಿಂದ ಮಾತನಾಡ್ತಕ್ಕಂಥದ್ದಾಗಲಿ, ಅಥವಾ ಹೊಟ್ಟೆ ಕಿಚ್ಚಿನಿಂದ ಮಾತನಾಡ್ತಕ್ಕಂಥದ್ದನ್ನಾಗಲಿ ಅದನ್ನು ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯನೇ. ದಯವಿಟ್ಟು ನನ್ನ ನಾಲಿಗೆ, ನನ್ನ ಬಾಯಿಯನ್ನು ಕಾಯಿ ನೀನು ಅಂತೇಳಿ ಆತನಿಗೆ ಬೇಡಿಕೋ ಅಂತೇಳಿ ಆತನು ಹೇಳ್ತಾ ಇದ್ದಾನೆ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 26 ವಚನದಲ್ಲಿ, ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ ಆಗಿದೆ. ನಾವು ಇಷ್ಟೆಲ್ಲ ಹಾಡುಗಳನ್ನು ಹಾಡ್ತೇವೆ, ಇಷ್ಟೆಲ್ಲ ಡೋಲಕ್ ಬಾರಿಸ್ತೇವೆ, ಹಾರ್ಮೋನಿಯಂ ಮುಖಾಂತರವಾಗಿ ದೇವರನ್ನು ಗೌರವಿಸ್ತೇವೆ. ಇಷ್ಟೆಲ್ಲ ಮಾಡಿದರೂ ಕೂಡ ನಿನ್ನ ಬಾಯಿ ನಿನ್ನ ಹತೋಟಿಯಲ್ಲಿಲ್ಲ ಅಂತಂದರೆ ಅದು ಯಾವುದಕ್ಕೂ ಆಗೋದಿಲ್ಲ. ದೇವರ ವಾಕ್ಯ ಬೈಬಲ್ ಹಿಡಿದು ನಾವು ಪ್ರಸಂಗಿಸ್ತೇವೆ. ಪ್ರತಿಯೊಂದೊಂದು ಸಲ ಸತ್ಯವೇದ ವಾಕ್ಯಗಳನ್ನು ನಾನು ಹೇಳೋದಕ್ಕಿಂತ ಇನ್ನೂ ರುಚಿಕರವಾಗಿ ಇನ್ನೊಬ್ಬರಿಗೆ ಮುಟ್ಟತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥ ಪರಿಣಿತಿ ಪ್ರತಿಯೊಬ್ಬೊಬ್ಬರಲ್ಲಿದೆ ಪ್ರಿಯರೇ. ಆದರೆ ನೀನು ಯಾವುದೇ ಕೆಲಸ ಮಾಡಿದರೂ ಕೂಡ ಏನಾಗಿಬಿಡ್ತದೆ ಅಂತಂದರೆ, ನೀನು ಒಂದು ವೇಳೆ ಕೆಟ್ಟ ಮಾತುಗಳು ನಿನ್ನ ಬಾಯಿಯಿಂದ ಬಂದಿದ್ದೀಯಾದರೆ, ಯಾಕಂತಂದರೆ ಈ ಬಾಯಿಯಿಂದ ಬರ್ತಕ್ಕಂಥದ್ದು ನೀನು ಹೆಂಗೆ ಮನಸ್ಸು ಮಾಡ್ತೀಯ ಹಂಗಾಗ್ತದೆ. ಇವತ್ತಿನ ದಿವಸದಲ್ಲಿ ನೋಡೋಣ, ಒಬ್ಬ ಉಗ್ರಾಣಿಕನಾಗಲಿ, ಒಬ್ಬ ಹಿರಿಯ ಸೇವಕನಾಗಲಿ, ನೀವು ಬಂದು ಏನು ಮಾಡ್ತೀರಿ, ಸರ್ ನನಗೆ ಸ್ವಲ್ಪ ಪ್ರಾರ್ಥನೆ ಮಾಡಿರಿ, ನನ್ನ ಜ್ವರ ಬಂದಿವೆ ಅಂತೇಳಿ ಅಂತೀರಾ? ಪ್ರಾರ್ಥನೆ ಮಾಡಿಸ್ಕೊಳ್ತೀರಾ? ಪ್ರಾರ್ಥನೆ ಮಾಡಿಸ್ಕೊಳ್ತೇವೆ. ಪ್ರಾರ್ಥನೆ ಮಾಡುವಾಗ ನಾನು ಎಂಥ ಮಾತುಗಳನ್ನು ಆಡ್ತೇನೆ? ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ, ನಿಮಗೆ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ, ನಿಮ್ಮಿಂದ ರೋಗ ರುಜಿನ ಹೊರಗಡೆ ಹೋಗ್ತಕ್ಕಂಥ ಆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ಮಾತ್ರ ಆಡಿ ಪ್ರಾರ್ಥನೆಯ ಮುಖಾಂತರವಾಗಿ ನಿನಗೆ ಧೈರ್ಯ ತುಂಬುತ್ತೇನೆ ನಾನು. ಇನ್ನೊಂದು ಸಲ ಯಾರಾದರೂ ಕೆಟ್ಟವರು ಎದುರು ಬಂದರೆ, ನನಗೆ ಬೇಡವಾದವರು ಎದುರು ಬಂದರೆ, ಕೋಪದಿಂದ ನಾನು ಮಾತನಾಡಬೇಕಾದ್ರೆ ನನಗೇನು 2 ಬಾಯಿ ಅವ? ಒಳ್ಳೇದು ಮಾತಾಡ್ಲಿಕ್ಕೆ ಒಂದು ಬಾಯಿ, ಕೆಟ್ಟದ್ದು ಮಾತಾಡ್ಲಿಕ್ಕೆ ಮತ್ತೊಂದು ಬಾಯಿನ? ಇಲ್ಲ, ಅದು ಒಂದೇ ಬಾಯಿ ಇರ್ತಕ್ಕಂಥದ್ದು. ಯಾವಾಗ ನೀನು ಒಳ್ಳೆಯ ನುಡಿಗಳ ಮುಖಾಂತರವಾಗಿ ಸೇವಕರನ್ನಾಗಲಿ, ನಿನ್ನ ಸದಸ್ಯರನ್ನಾಗಲಿ, ಕಷ್ಟದಲ್ಲಿ ಈಡಾಗಿರ್ತಕ್ಕಂಥವ್ರನ್ನು ಯಾವ ಬಾಯಿಯಿಂದ ಪ್ರಾರ್ಥಿಸಿ ಅವರ ರೋಗ ರುಜಿನಗಳನ್ನು ನೀನು ದೂರ ಮಾಡ್ತೀಯೋ ಅದೇ ಬಾಯಿಂದ ಕೆಟ್ಟ ಮಾತನಾಡ್ತೀಯ ನೀನು ಅಂತೇಳಿ ದೇವರು ಪ್ರಶ್ನೆ ಕೇಳ್ತಾನೆ. ಆವಾಗ ನಾನು ನೀನು ಕೊಡ್ತಕ್ಕಂಥ ಉತ್ತರ ಏನು? ನಾನು ನೀನು ನಡೆದುಕೊಳ್ತಕ್ಕಂಥ ನೀತಿ ಏನು? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂತಂದರೆ ದಿನವೈಕಾರ್ಯದಲ್ಲಿ ನಮ್ಮ ಜೀವಿತ ಸಾಗಿಸಬೇಕಂತಂದರೆ ಮೂಕನಾಗಿ ಸಾಗಿಸ್ಲಿಕ್ಕಾಗ್ತದ? ಸಾಧ್ಯನೇ ಇಲ್ಲ. ಕಿವುಡನಾಗಿರ್ಲಿಕ್ಕಾಗ್ತದ? ಕಿವುಡರ ಪರಿಸ್ಥಿತಿ ಏನಿದೆ, ಮೂಕರ ಪರಿಸ್ಥಿತಿ ಏನಿದೆ, ಅವರು ಸಮಾಜಕ್ಕೆ ತಮ್ಮ ಅನಿಸಿಕೆಗಳನ್ನು ಯಾವ ರೀತಿಯಿಂದ ತಿಳಿಸಬೇಕಾಗಿದೆ, ಅವರು ಕಷ್ಟಪಡ್ತಕ್ಕಂಥದ್ದು ಬೇರೆ. ಆದರೆ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಕರೆಕ್ಟಾಗಿ ಕೊಟ್ಟಿರ್ತಕ್ಕಂಥ ದೇವರು ಇವತ್ತಿನ ದಿವಸದಲ್ಲಿ ಒಳ್ಳೆಯದಕ್ಕಾಗಿ ಬಳಸಂತೇಳಿ ನಿನಗೆ ಬಾಯಿ ಕೊಟ್ಟಿರುವಾಗ ನೀನು ಮಾಡ್ತಕ್ಕಂಥದ್ದು ಏನು ಅಂತೇಳಿ ಆ ರೀತಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಸಲ್ಮೋನ್ನು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೇಳ್ತಾನೆ ಏನಂತಂದರೆ, 19ನೇ ಅಧ್ಯಾಯ 12-19ನೇ ವಚನ. ಜ್ಞಾನೋಕ್ತಿಗಳು 12-19ನೇ ವಚನ. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ದೇವರಿಗೆ ನಾವು ಮಕ್ಕಳಾಗಬೇಕಾದ್ರೆ, ದೇವರನ್ನು ನಾವು ಮೆಚ್ಚಿಸಬೇಕಾದ್ರೆ, ದೇವರ ಭಕ್ತಿಯನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಕಾದ್ರೆ ನಾವು ನಮ್ಮ ಬಾಯಿಯಿಂದ, ನಮ್ಮ ಹೃದಯದಿಂದ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ತುಟಿಗಳಿಂದ ನಾವು ಯಾವಾಗಲೂ ದೇವರನ್ನು ಕೊಂಡಾಡಬೇಕಾಗಿದೆ, ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಬರೀ ಅದೊಂದಕ್ಕೆ ದೇವರು ಹೇಳೋದಿಲ್ಲ. ಪ್ರತಿಯೊಂದೊಂದು ಸಮಾಜದಲ್ಲಿ ನಿನ್ನ ನೆರೆಯವರಾಗಲಿ, ನಿನ್ನ ಬಂಧುಗಳಾಗಲಿ, ನಿನ್ನ ಸಂಬಂಧಿಕರಾಗಲಿ, ಪ್ರತಿಯೊಬ್ಬೊಬ್ಬರಿಗೂ ಗೌರವ ಸಲ್ಲಿಸ್ತಕ್ಕಂಥದ್ದು ಮುಖ್ಯ ನಿನ್ನ ಕರ್ತವ್ಯ ಆಗಿದೆ ಅಂತ ಹೇಳ್ತಾನೆ. ದೇವರು ಅದನ್ನು ಕೊಟ್ಟಿದ್ದಾನೆ. ಯಾಕಂತಂದರೆ ಒಂದೊಂದು ಸಲ ಏನಾಗಿಬಿಡ್ತದೆ ಅಂತಂದರೆ ಅಂಗವಿಕಲರನ್ನಾಗಿ ಮಾಡ್ತದೆ. ನಾವು ವಿಕಲಾಂಗರು ಗೊತ್ತಿಲ್ಲ ನಮಗೆ. ನಮ್ಮಂತೆ ಅವರಿಗೆ ಕೈ ಅಥವಾ ಕಾಲು ಇರೋದಿಲ್ಲ, ನಮ್ಮಂತೆ ಅವರಿಗೆ ಕಣ್ಣು ಇರೋದಿಲ್ಲ, ಕಣ್ಣು ಕಾಣದೇ ಇರ್ತಾರೆ. ಅವರು ಯಾಕೆ ಆ ರೀತಿಯಿಂದ ದೇವರು ಅವರನ್ನು ನಡೆಸಿದ್ದಾನೆ? ಅದಕ್ಕೆ ಒಂದು ಉದಾಹರಣೆ ಇದೆ, ಒಂದು ಚಿಕ್ಕ ನಗ್ತಕ್ಕಂಥ ಕತೆ. ಅದನ್ನು ಹೇಳಿ ನಾನು ಮುಗಿಸ್ತೇನೆ. ಯಾಕಂತಂದರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಕಲ ಆಶೀರ್ವಾದಗಳು, ಎಲ್ಲ ಅಂಗಗಳು ಆತನನ್ನು ಭಜಿಸುವುದಕ್ಕೆ,
ಈ ಸಮಾಜವನ್ನು ಮೆಚ್ಚಿಸಲಿಕ್ಕೆ, ದೇವರನ್ನು ಮೆಚ್ಚಿಸಲಿಕ್ಕೆ, ಈ ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿಯಿಂದ ಇರಲಿಕ್ಕೆ ಈ ರೀತಿಯಿಂದ ಇರಬೇಕು. ಇಬ್ಬರು ಗೆಳೆಯರಿದ್ರಂತೆ. ಕತೆಗೆ ಭಾಳ ಇಷ್ಟ ಅಲ್ಲ ಎಲ್ಲರಿಗೆ, ಹೌದಲ್ಲ? ಇಬ್ಬರು ಗೆಳೆಯರಿದ್ರಂತೆ. ಇಬ್ಬರು ಗೆಳೆಯರಲ್ಲಿ ಒಬ್ಬನು ಕುರುಡ ಇದ್ದನಂತೆ, ಒಬ್ಬನು ಚೆನ್ನಾಗಿದ್ದನಂತೆ. ಒಬ್ಬನು ಕುರುಡ ಇದ್ದ, ಒಬ್ಬನು ಚೆನ್ನಾಗಿದ್ದ. ಅವರು ಇಬ್ಬರು ಕೂಡಿ ಈಜಾಡ್ಲಿಕ್ಕೆ ಹೋಗಿದ್ರಂತೆ. ಕೇಳ್ತೀರಪ್ಪ? ಗೆಳೆಯರು ಆರಲ್ಲ? ಆರ ಅಂದರೆ ಎಲ್ಲರೂ ಒಳ್ಳೆಯವರು ಆರ, ವಿಕಲಾಂಗರು ಯಾರಿಲ್ಲ, ಹೌದಿಲ್ಲ? ಕಣ್ಣು ಇದ್ದವನೊಬ್ಬನು, ಕಣ್ಣು ಇಲ್ಲದೆ ಇರ್ತಕ್ಕಂಥವನು, ಇಬ್ಬರು ಗೆಳೆಯರಿದ್ರಂತೆ. ಆ ಇಬ್ಬರು ಗೆಳೆಯರು ಈಜಾಡ್ಲಿಕ್ಕೆ ಹೋದಾಗ ಈ ಕುರುಡನಿಗೆ ಈಜು ಬರ್ತಿರ್ಲಿಲ್ಲಂತ, ಹೌದಲ್ಲ? ಕೇಳಿರ್ಬೇಕು, ನೀವು ಎಲ್ಲೋ ಕೇಳಿರ್ಬೇಕು, ಜೋಕ್ಸ್ ಆಗಿ ಹೇಳ್ತಾರೆ ಇದನ್ನು, ಎಲ್ಲೋ ಕೇಳಿರ್ಬೇಕು. ಆ ಸಂದರ್ಭದಲ್ಲಿ ಕುರುಡನು ಬಾವಿ ಕಟ್ಟೆ ಮೇಲೆ ಕುಂತು ಅಲ್ಲೇ ಕೈ ಆಡಿಸ್ತಿದ್ನಂತೆ. ಅವನ ಗೆಳೆಯ ನೀರಲ್ಲಿ ಚಂದ ಈಜಾಡ್ತಿದ್ದಂತೆ, ಕಾಲು ಬಡ್ದು ನೀರು ಚಿಮ್ಕಿಸ್ತಾ ಮುಂದೆ ಹೋಗ್ತಾ, ಈ ರೀತಿಯಿಂದ ಗೊತ್ತದಲ್ಲ ಈಜಾಡ್ತಕ್ಕಂಥ ಆ್ಯಕ್ಟಿವಿಟೀಸ್. ಆವಾಗ ಇವ್ ಕುರುಡ ಈ ದಂಡಿ ಮೇಲೆ ಕುಂತು ಬಡ್ತಾಡ್ತಿದ್ನಂತೆ. ಅವ್ನು ಹೆಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತೇಳಿ ಕಣ್ಣೇ ಕಾಣಲ್ಲ. ಬರೀ ನೀರಿನ ಸದ್ದು ಕೇಳಬೇಕು, ಆನಂದ ಪಡಬೇಕು. ಒಂದು ಸಲ ಏನಾಗಿಬಿಟ್ಟಿತ್ತು ಅಂತಂದರೆ, ಅವ್ರ ಬಗ್ಗೆ ದೇವರು ಒಂದು ಯೋಚನೆ ಮಾಡಿದ್ನಂತೆ. ಏನಂತೇಳಿ ಯೋಚನೆ ಮಾಡಿದಾಗ ದೇವರಿಗೆ ಕೇಳ್ತಾನಂತ ಒಬ್ಬನು, ಅಲ್ಲ ಇವನು ಮನುಷ್ಯನೇ, ಅವನು ಮನುಷ್ಯನೇ, ಇವನ್ಯಾಕೆ ಕುರುಡನನ್ನಾಗಿ ಮಾಡಿದಿ ನೀನು, ಇವನ್ಯಾಕೆ ಒಳ್ಳೆಯವನ್ನ ಮಾಡಿದಿ, ಇಬ್ಬರು ನಿನಗೆ ಸರಿಸಮಾನರಲ್ಲ ಅಂತ ಹೇಳ್ಕೇಸಿ ಹಿಂಗೆ ಯೋಚನೆ ಮಾಡಿದಂತಾಗ, ಹೌದು ನೋಡೋಣ, ಹೀಗೆ ನೀನು ಹೇಳಿದ ವಿಚಾರ, ದೇವರ ವಿಚಾರಗಳು ಯಾವಾಗಲೂ ಉನ್ನತವಾಗಿರ್ತದೆ ಅಂತೇಳಿ. ಇಲ್ಲಿ ಯಾರು ಕುರುಡರು ಇಲ್ಲಲ್ಲ, ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಯಾಕಂದರೆ ನೋವಾಗ್ತಿರ್ತದೆ ಆಡ್ತಕ್ಕಂಥ ಮಾತಾಡಿದರೆ ಹೋಯ್ತು, ಮುತ್ತು ಓಡಿದ್ರೆ ಹೋಯ್ತು. ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ ಅಂತೇಳಿ ನಾನು ಮಾತನಾಡ್ತೇನೆ. ಆ ಸಂದರ್ಭದಲ್ಲಿ ಏನಾಗಿಬಿಟ್ಟಿತ್ತು ಅಂತಂದರೆ, ನೋಡೋಣ ನಾನು ದೇವರ ಉನ್ನತ ವಿಚಾರಕ್ಕೆ ನೀನು ಈ ರೀತಿಯಿಂದ ಪ್ರಶ್ನೆ ಮಾಡ್ತೀನಿ ಅಂದರೆ ನಾನು ಯಾಕೆ ಅವನ್ನ ಹಂಗೆ ಮಾಡಿದ್ದೀನಿ ಅಂತೇಳಿ ಅಂತಂದಾಗ, ಸ್ವಲ್ಪ ಹೊತ್ತು ಅವನಿಗೆ ಕಣ್ಣು ಕೊಟ್ಟು ನೋಡ್ತೀನಿ ಅಂತ ಹೇಳಿ ಅಂತಂದು ನೀನು ಗಮನಿಸು ಅಂತೇಳಿ ದೇವರು ಕೃಪೆ ಮುಖಾಂತರವಾಗಿ ಅವನಿಗೆ ಏನಾಯ್ತಂತೆ, ಕಣ್ಣು ಬಂತಂತೆ. ಇಡೀ ಪ್ರಪಂಚ ನೋಡಿದಂತೆ ಭಾಳ ಖುಷಿಯಾಗಿಬಿಟ್ಟಿತ್ತಂತ. ಎಷ್ಟು ಸುಂದರ ಸೃಷ್ಟಿಯಲ್ಲಪ್ಪ ಇದು, ಈಜಾಡ್ತಕ್ಕಂಥವ್ರು ನೋಡಿದಂತೆ, ಅಲ್ಲಿ ಕುಂತು ನೋಡ್ತಿದ್ನಂತೆ. ಓಹೋ ಏನಪ್ಪ ಕಣ್ಣಿಲ್ದಾಗ ಹೆಂಗಿತ್ತು ನನ್ನ ಹಣೆ ಬರ, ಈಗ ನೋಡಿ ಹೆಂಗದು ಎಷ್ಟು ಅಂತೇಳಿ ಖುಷಿಯಾಗಿ ಅವನು ಕೂಡ ಈಜಾಡ್ಲಿಕ್ಕೆ ಎಗರಿದ್ನಂತೆ. ಬಾವಿಯಲ್ಲಿ ಎಗರಿದ್ನಂತೆ. ಅನೇಕ ಜನರು ಈಜಾಡ್ತಿದ್ರಂತೆ. ಅವನು ಎಲ್ಲ ಗೊತ್ತಿಲ್ಲ, ಯಾವನ್ನ ಹಿಡಿದು ದಬ್ಬು ಮುಳುಗಿಸ್ತಿದ್ನಂತ. ಪಾಪ ಅವ್ನು ಬಡ್ದಾಡ್ತಿದ್ನಂತೆ. ಅವ್ನು ಬಡ್ದಾಡೋದು ನೋಡಿದ್ರೆ ಈ ಕುರುಡಿಗೆ ಏನಾಗ್ತಿತ್ತು ಅಂತಂದರೆ, ಇನ್ನೂ ಸ್ವಲ್ಪ ಮುಳುಗಿಸೋಣ ಅಂತೇಳಿ ಅಂತ ಅನಿಸ್ತಿತ್ತಂತ. ಅವನು ಅಲ್ಲಿದ್ದವ್ರನ್ನ ಪ್ರತಿಯೊಬ್ಬೊಬ್ಬರು ಹಿಡಿಬೇಕು, ಅವ್ರ ಮೇಲೆ ಕುಂದಿರ್ಬೇಕು ನೀರಾಗಿ, ಅವ್ರ ಗತಿ ಏನಾಗಬೇಡ. ಆವಾಗ ನೋಡಿದನಂತೆ, ನೋಡು ನಾನು ಯಾಕೆ ಅವನ್ನ ಮಾಡೀನಿ ಅಂತೇಳಿ. ಆವಾಗ ಮತ್ತೆ ನೀನು ಕಣ್ಣು ಕೊಟ್ಟರೆ ನೀನು ಹಿಂಗೆ ಸಾಯಿಸ್ಬಿಡ್ತಿದ್ಯಪ್ಪ, ನೀನು ಹೆಂಗಿದ್ದವ್ ಹಂಗಾಗು ಕುಂದ್ರಿ ಅಂತೇಳಿ ದೇವರು ಕುಂದಿಸ್ಬಿಟ್ಟು. ದೇವರು ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಆಶೀರ್ವಾದ ಕೊಟ್ಟಿರ್ತಾನೆ. ಏನೋ ಆಪತ್ಕಾಲದಲ್ಲಿ ಏನೋ ಆಯಿತು ಅಂತೇಳಿ ಹಂಗಾಗಿರ್ತಾರೆ. ಆದರೆ ನಾವು ಯಾವಾಗಲೂ ಏನಂತಂದರೆ, ದೇವರು ಕೊಟ್ಟಿರ್ತಕ್ಕಂಥ ಅಂಗಾಂಗಗಳನ್ನು ಒಳ್ಳೆಯದಕ್ಕಾಗಿ, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಕಿತ್ತು ಬಿಡೆಯ, ಅದನ್ನು ಕಿತ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನು ಹೇಳ್ತಕ್ಕಂಥದ್ದು. ಅದರ ಅರ್ಥನೇ ಬೇರೆ. ಆ ಕಾರ್ಯನ ನೀನು ಬಿಟ್ಟು ಬಿಡು ಅಂತೇಳಿ. ಯಾರೂ ಕಣ್ಣನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ನಿನ್ನನ್ನು ಕೈ ಕತ್ತರಿಸ್ಕೊಬೇಡ್ರಿ, ಅದಲ್ಲ. ಆ ಪಾಪದ ಕೆಲಸವನ್ನು ಆ ಕೈಯಿಂದ ನೀನು ಮಾಡಬೇಡ ಅಂತೇಳಿ ಅಂತಕ್ಕಂಥದ್ದು ಅರ್ಥ ಇದೆ. ಅದೇ ಪ್ರಕಾರವಾಗಿ ಪ್ರಿಯರೇ, ನಾವು ದೇವರ ಮುಂದೆ ನ್ಯಾಯ ವಿಚಾರಣೆಯಲ್ಲಿ ನಿಂತಾಗ ನಾವು ನೀತಿವಂತರೆಂದು ಪರಿಗಣಿಸಬೇಕಾದ್ರೆ, ನಮ್ಮನ್ನು ಪ್ರೀತಿಯ ಮಕ್ಕಳು ಅಂತೇಳಿ ಆತನು ನಮ್ಮನ್ನು ಪ್ರೀತಿಯಿಂದ ಕರ್ಕೊಳ್ಬೇಕಾದ್ರೆ, ಶಿಷ್ಟ ಜನರಲ್ಲಿ ನಮ್ಮನ್ನು ಸೇರಿಸಬೇಕಾದ್ರೆ, ನಮ್ಮ ಮಾತುಗಳೇ ನಿರ್ಣಾಯಕವಾಗ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ನಾವು ಮಾತುಗಳ ಮುಖಾಂತರವಾಗಿ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಮ್ಮ ಬಾಯಿಗಳನ್ನು ಬಳಸಬೇಕೆ ಹೊರತು, ನಿನ್ನ ವೈರಿಯನ್ನು ಅಳೆಯುವುದಕ್ಕಾಗಲಿ, ನಿನ್ನ ವೈರಿಗಳ ಮೇಲೆ ಕೋಪಾಗ್ನೆಯ ಮಾತುಗಳನ್ನು ಆಡೋದಕ್ಕಾಗಲಿ ಎಂದೂ ಅದನ್ನು ಬಳಸಲಿಕ್ಕೆ ಹೋಗಬೇಡ್ರಿ. ಅದಕ್ಕಾಗಿ ನಿಮಗೆ ಒಂದು ವೇಳೆ ಅಂತಹ ಒಂದು ಶೋಧನೆ ನಿಮ್ಮ ಹತ್ರ ಇದ್ದರೆ, ಸ್ವಲ್ಪ ಹೊತ್ತು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು, ತಂದೆಯೇ, ನಾನು ಮಾಡ್ತಕ್ಕಂಥದ್ದು ಏನಿದೆ, ನಾನು ಆಡ್ತಕ್ಕಂಥ ಮಾತು ಈ ರೀತಿಯಿಂದ ಕೋಪದಿಂದ ಬರ್ತಾ ಇದೆ, ನನಗೆ ಸ್ವಲ್ಪ ತಾಳ್ಮೆಯನ್ನು ಕೊಡು ತಂದೆಯೇ ಅಂತೇಳಿ ಒಂದೇ ನಿಮಿಷದಲ್ಲಿ 1-2 ನುಡಿ ಮುಖಾಂತರ
ನೀವು ಪ್ರಾರ್ಥನೆ ಮಾಡಿದ್ರೆ ಆಗಿಂದಾಗಲೇ ನಿಮಗೆ ಪರಿವರ್ತನೆ ಆಗ್ತದೆ, ಆಗಿಂದಾಗಲೇ ಪರಿವರ್ತನೆ ಆಗ್ತದೆ. ಹಿಂದೆ ಮೋಶೆಯ ಒಂದು ನೀವು ಮನೆಯಲ್ಲಿ ಓದ್ಕೊಳ್ರಿ, ಅರಣ್ಯಕಾಂಡ 12ನೇ ಅಧ್ಯಾಯ ಪೂರ್ತಿ ಓದ್ಕೊಳ್ರಿ. ಅಲ್ಲಿ ಮೋಶೆಯ ತಂಗಿ ಆಡಿರ್ತಕ್ಕಂಥ ಮಾತಿಗೆ ಪಡೆದಿರ್ತಕ್ಕಂಥ ಶಿಕ್ಷೆ ಎಂಥದ್ದು ಅಂತೇಳಿ, ಆಕೆ ಆಡಿರ್ತಕ್ಕಂಥ ಕೆಟ್ಟ ಮಾತುಗಳ ಮುಖಾಂತರವಾಗಿ ಶಾಪಗ್ರಸ್ತಳಾದರು. ಆಗಿಂದಾಗಲೇ ಆಕೆನ ಮೈ ಎಲ್ಲ ತೊನ್ನತ್ತಿ ಬಿಟ್ಟಿತ್ತಂತೆ, ಪೂರ್ತಿ ಬೆಳಗಾಗಿಬಿಡ್ತು. ಮತ್ತು ಅದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಬಿಳಿ ಕುಷ್ಠ ಅಂತೇಳಿ ಅಂತಂತಾರಂತೆ. ಆ ಸಂದರ್ಭದಲ್ಲಿ ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ಭಾಳ ಇತ್ತು. ಅಂತಹ ಸಂದರ್ಭದಲ್ಲಿ ಅದು ಆಗಿಂದಾಗಲೇ ಪ್ರತಿಫಲಿಸ್ತಕ್ಕಂಥದ್ದು. ಆದರೆ ಈಗಿನ ಕಾಲದಲ್ಲಿ ಏನಂತಂದರೆ ದೈವವಾಕ್ಯ ನೀತಿ ಮಾತುಗಳನ್ನು ಕೇಳಿದ ಆಗಿಂದಾಗಲೇ ಎಫೆಕ್ಟ್ ಆಗೋದಿಲ್ಲ. ಆದರೆ ಕ್ರಮೇಣವಾಗಿ ನಮ್ಮ ಜೀವಕ್ಕೆ ಅದು ಕೊಳ್ಳಿ ಇಡ್ತದೆ. ಕ್ರಮೇಣವಾಗಿ ನಾವು ಒಂದೊಂದು ಸಲ ಶಾಪ ಕೊಡ್ತೇವೆ, ಒಬ್ಬೊಬ್ಬರಿಗೆ ಕೋಪದಿಂದ ಮಾತನಾಡ್ತೇವೆ. ನಾವು ಹೆಣ್ಮಕ್ಳು ಮಾತನಾಡೋದು ಕೆಲವು ನುಡಿಗಳು ಕೇಳಬೇಕು, ಅವು ಇಲ್ಲಿ ನಿಂತು ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಯಾವಾಗಲೂ ಹೆಣ್ಮಕ್ಕಳೇ ಆಗಲಿ ಗಂಡಸು ಮಕ್ಕಳೇ ಆಗಲಿ ನಮ್ಮ ಪವಿತ್ರವಾದ ಬಾಯಿಯಿಂದ, ನಮ್ಮ ಪವಿತ್ರವಾದ ಹೃದಯದಿಂದ ಒಳ್ಳೆಯ ಮಾತುಗಳೇ ಬರಬೇಕು. ಒಳ್ಳೆಯ ಮಾತುಗಳು ಬಂದರೆ ಸಮಾಜದಲ್ಲಿ ವೈರತ್ವನೇ ಇರೋದಿಲ್ಲ ರೀ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಯಾರು ನಮಗೆ ವೈರಿಗಳೇ ಇರೋದಿಲ್ಲ, ಪ್ರತಿಯೊಬ್ಬರು. ಅದ್ರ ಸಲುವಾಗಿ ದೇವರು ಯಾವಾಗಲೂ ಹೇಳ್ತಾನೆ, ನಾನು ಕೊಟ್ಟಿರ್ತಕ್ಕಂಥ ಆ ಬಾಯಿ, ಆ ತುಟಿ, ಆ ನಾಲಿಗೆ ನೀವು ಒಳ್ಳೆಯದಕ್ಕಾಗಿ ಬಳಸಿದ್ದೀಯಾದರೆ ನಿಜಕ್ಕೂ ದೇವರು ನಿಮಗೆ ಯಾವಾಗಲೂ ಆಶೀರ್ವಾದದಾಯಕನಾಗಿರ್ತಾನೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಇರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ತಂದೆಯೇ ನಿನ್ನ ಮಕ್ಕಳನ್ನಾಗು ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸುವಾಗ ತಂದೆಯೇ ನೀನು ನಮ್ಮನ್ನು ಆಶೀರ್ವದಿಸಿ ಏಕಾಗ್ರತೆಯಲ್ಲಿ ಕುಳಿಸಿ ಈ ಒಂದು ನುಡಿಮುತ್ತುಗಳು ಪವಿತ್ರವಾದದ್ದು ಎಂದು ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಈ ಪರಿಶುದ್ಧವಾದ ಬಾಯಿಯಿಂದ ತಂದೆಯೇ ನಿನ್ನನ್ನು ಹಾಡಿ ಕೊಂಡಾಡಿ ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವಿರುವಾಗ ಅದೇ ಬಾಯಿಯಿಂದ ಯಾವುದೇ ಕೆಟ್ಟ ದುಷ್ಟ ಯೋಚನೆಗಳು ನಮಗೆ ಬಾರದಂತೆ ತಂದೆಯೇ ನಾವೆಲ್ಲರೂ ನೀತಿವಂತರಿಂದ ನಿರ್ಣಯಿಸಿಕೊಳ್ಳಿಕ್ಕಾಗ್ತಕ್ಕಂಥ ನುಡಿಯನ್ನು ರೂಪಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಈ ಸಂದರ್ಭದಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯವನ್ನು ಪವಿತ್ರಗೊಳಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸಿದ್ದು ನಿನಗೆ ಸ್ತೋತ್ರವಾಗಲಿ. ದುಡಿದು ದಣಿದು ಬಂದಿರತಕ್ಕಂಥ ನಿನ್ನ ಮಕ್ಕಳಿಗೆ ಒಂದು ಶಾಂತಿಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಸಂದರ್ಭದಲ್ಲಿ ತಂದೆಯೇ ಅನೇಕರು ಈ ಶ್ರಮ ಮರಣ ದಿವಸಗಳಲ್ಲಿ ಉಪವಾಸವಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಾಗಿ ನಾನು ಪ್ರಾರ್ಥಿಸುವಾಗ ತಂದೆಯೇ ನೀನು ಶ್ರಮಪಟ್ಟಿರ್ತಕ್ಕಂಥ ದಿವಸಗಳನ್ನು ನಾವು ಜ್ಞಾಪಕ ಮಾಡುತ್ತೇವೆ. ಈ ಮುಂದಿನ ದಿವಸದಲ್ಲಿ ಪಾಪರಹಿತ ಜೀವಿತವನ್ನು ನಡೆಸಿಕೊಳ್ಳುವುದಕ್ಕಾಗಿ ಯೋಜನೆ ರೂಪಿಸಿಕೊಂಡಿದ್ದೇವೆ. ತಂದೆಯೇ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಮುಂದಿನ ಜೀವಮಾನದಲ್ಲಿ ಕರ್ತನೆ ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮ ನಡೆ ನುಡಿಯ ಮುಖಾಂತರವಾಗಿ ನಿನ್ನನ್ನು ಮೆಚ್ಚಿಸ್ಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ಬಾರದೇ ಇರತಕ್ಕಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಪ್ರಿಯನೇ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ನೆರಳಿನಲ್ಲಿ ಬಂದು ಸೇರಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ಈ ಸಂದರ್ಭದಲ್ಲಿ ನಮಗೆ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ದಯಪಾಲಿಸು. ಬರ್ತಕ್ಕಂಥ ಉಳವುಪಟಿಗಳ ಬಾಧೆಯಿಂದ ನಮ್ಮನ್ನು ದೂರವಿರಿಸು. ನಾಳೆ ಮುಂಜಾನೆ ದಿವಸವು ಕರ್ತನೆ ಅದು ಶುಭಕರ ದಿವಸವಾಗಿ ನಮ್ಮನ್ನು ಮುನ್ನಡೆಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಗಳ ತಂದೆಯಾದ ಯೇಸುವೆ, ಅನೇಕ ಜನರು ನಮ್ಮಿಂದ ದೂರ ಇದ್ದು ಬೇರೆ ಊರುಗಳಿಗೆ ಕೆಲಸದ ನಿಮಿತ್ತ ಹೋಗಿರುವಾಗ ಆ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಪ್ರಿಯನೇ. ವಿದ್ಯೆಗಾಗಿ ಬೇರೆ ಬೇರೆ ಊರುಗಳಲ್ಲಿ ವಾಸ ಮಾಡಲಿರ್ತಕ್ಕಂಥ ನಮ್ಮ ಎಲ್ಲ ಯೌವನಸ್ಥ ಮಕ್ಕಳಿಗೆ ಪ್ರಾರ್ಥಿಸುವಾಗ ಅವರ ಜೀವಿತದಲ್ಲಿ ಅವರ ಓದಿನಲ್ಲಿ ತಂದೆಯೇ ನೀನು ಆಶ್ರಯಾಗಿರು. ನಾವು ನಮ್ಮೆಲ್ಲರ ವಿಚಾರವು ತಂದೆಯೇ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ನಿನ್ನನ್ನು ಮೆಚ್ಚಿಸುವಂಥ ರೀತಿಯಲ್ಲಿ ಮಾತನಾಡಿ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಶ್ರಮ ಮರಣ ದಿವಸದಲ್ಲಿ ತಂದೆಯೇ ನಮ್ಮ ಭಕ್ತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಗೊಳಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ವಿನಯದಿಂದ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ.
ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.